ಈಗ ಕನ್ನಡ ಸಿನಿಮಾ ರಂಗ ನೀವು ನಿಮ್ಮ ಕಾಲದಲ್ಲಿ ನಿಮ್ಮ ಕಾಲ ಅಂದ್ರೆ ನಿಮ್ಮ ಆರಂಭದ ಕಾಲ ಪ್ಯಾನ್ ಇಂಡಿಯಾ ಮೂವಿಗಳು ಅಂತ ಹೇಳಿದ್ರೆ ಅವಾಗ ಹಿಂದಿ ಸಿನಿಮಾಗಳು ಆಲ್ ಇಂಡಿಯಾ ರೀಚ್ ಆಗ್ಬೇಕಂದ್ರೆ ಹಿಂದಿ ಮಾಡಬೇಕು. ಹಿಂದಿ ಎಲ್ಲರೂ ನೋಡ್ತಾ ಇದ್ರು ಅಲ್ವಾ? ಸೊ ಇವಾಗ ಆಗಿನ ಕನ್ನಡ ಸಿನಿಮಾ ಇಂಡಸ್ಟ್ರಿಗೂ ಇವಾಗಿನ KGF ಕಾಂತಾರ ಕಾಲದ ಕನ್ನಡ ಸಿನಿಮಾ ಇಂಡಸ್ಟ್ರಿಗೂ ಏನ್ ಡಿಫ್ರೆನ್ಸ್? ನನಗೆ ಗೊತ್ತಿಲ್ಲ. ಆಕ್ಚುಲಿ ನಾನು ಮಾಡಿರೋದು ಒಂದು ಸಿನಿಮಾ, ಇಷ್ಟೊಂದು ವಿಶಾಲವಾಗಿರೋದು ಸಿನಿಮಾ ಇದೆ. ಇಂಡಸ್ಟ್ರಿ ಬಗ್ಗೆ ನನ್ನ ಏನು ಅಭಿಪ್ರಾಯ ಇಲ್ಲ. ನಂದು ಒಂದೇ ಒಂದು ನನ್ನ ಅನುಭವ ಇರೋದು ಅದು ಕಾಂತಾರದ ಜೊತೆಗೆ. ಕನ್ನಡ ಇಂಡಸ್ಟ್ರಿ ಬಗ್ಗೆ ಅಷ್ಟೊಂದು ವಿವರವಾಗಿ ನನಗೆ ಗೊತ್ತಿಲ್ಲ. ಅದೆಲ್ಲ ಕಲ್ತ್ಕೋಬೇಕಾಗಿದೆ. ಇನ್ನು ಒಂದು ಮಾತ್ರ ಹೇಳ್ತೀನಿ, ಇವಾಗ ರಿಷಬ್ ಶೆಟ್ಟಿ, ಪವನ್ ಕುಮಾರ್, ರಾಜ್ ಶೆಟ್ಟಿ, ಹೀಗೆ ಹಲವಾರು ಹೊಸ ನಿರ್ದೇಶಕರು, ಇವರು ಕತೆ ಬರೆಯೋರು ಬಂದಿದ್ದಾರೆ. ಒಂದು ಹೊಸತನ ಡೆಫಿನೆಟ್ಲಿ ಇದೆ. ಈಗ ನೀವು ಕಾಂತಾರ ಚಾಪ್ಟರ್ 1 ಅಲ್ಲಿ ಮಾಡಿದ ಬಳಿಕ ಇಮಿಡಿಯೇಟ್ ರಿಸೆಪ್ಷನ್ ನಿಮಗೆ ಯಾವ ರೀತಿ ಫೀಲ್ ಕೊಡ್ತು? ಏನು ಇಮಿಡಿಯೇಟ್ ರಿಸೆಪ್ಷನ್, ಹಂಗೆ ಠಪ್ ಅಂತ ಒಂದು ಬಾಂಬ್ ಬ್ಲಾಸ್ಟ್ ಆದಂಗೆ ಇಮಿಡಿಯೇಟ್ ರಿಸೆಪ್ಷನ್. ಮುಂಚೆನೆ ನಿರೀಕ್ಷೆ ಮಾಡಿದಿರ್ತೀರ? ಸ್ವಲ್ಪ ಇತ್ತು ನಿರೀಕ್ಷೆ, ಯಾಕಂದ್ರೆ ಮೊದಲನೇ ಫಿಲ್ಮ್ ತುಂಬಾ ಮೆಚ್ಚಿದ್ದಾರೆ ಜನರು. ಓವರ್ ಆಲ್ ಎಫೆಕ್ಟ್ ಹೇಗಿರುತ್ತೆ ಅಂತ ಹೇಳೋದು ಸ್ವಲ್ಪ ಕಷ್ಟನೇ, ಬಟ್ ಡೆಫಿನೆಟ್ಲಿ ರಿಲೀಸ್ ಆದಾಗ ಒಂದು ಮೊದಲನೇ ವಾರ ಅಟ್ಲೀಸ್ಟ್ ನುಗ್ಗಿ ನೋಡ್ತಾರೆ. ಮುಂಬೈಲಿ ಬಾಲಿವುಡ್ನವರು, ಮುಂಬೈನವರು ಯಾವ ತರ ನೋಡ್ತಾರೆ ಈಗ ಕನ್ನಡ ಇಂಡಸ್ಟ್ರಿನ ಅಂತ, ಅಥವಾ ಕಾಂತಾರ ಬಗ್ಗೆ ಏನ್ ಡಿಸ್ಕಸ್ ಮಾಡ್ತಾ ಇದ್ರು? ನಾನು ಬೇರೆ ಸಿನಿಮಾ ಶೂಟಿಂಗ್ ಮಾಡ್ತಾ ಇರ್ಬೇಕಾದ್ರೆ ನಾನು ಹೇಳ್ತಾ ಇದ್ದೆ, ನಾನು ಕಾಂತಾರ ಮಾಡ್ತಿದ್ದೀನಿ ಅಂದ್ರೆ, ಹೌದಾ ನೀವು ಕಾಂತಾರ ಮಾಡ್ತಿದ್ದೀರಾ, ವೆರಿ ಗುಡ್ ಐ ರಿಯಲಿ ಲವ್ ದ ಮೂವಿ, ತುಂಬ ಚೆನ್ನಾಗಿತ್ತು, ಆಲ್ ದಿ ಬೆಸ್ಟ್, ಯಾವ ಥರ ಪಾತ್ರ, ಏನು ಕತೆ ಅಂತೆಲ್ಲ ಒಂದು ಆಸಕ್ತಿ ಇತ್ತು ಅವರಿಗೆ. ಫುಲ್ ವಿಡಿಯೋಗಾಗಿ ರಿಲೇಟೆಡ್ ಲಿಂಕ್ ಕ್ಲಿಕ್ ಮಾಡಿ.